ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಈ ಪಾಸ್ತಾ ಮಾಡ್ತಾಯಿದ್ದೀವಿ ಹಾರ್ಟ್ ಶೇಪಿಂದು. ಈಗ ಇದು ಬಾಯ್ಲ್ಗೆ ಹಾಕಬೇಕು. ಬಾಯ್ಲ್ಗೆ ಹಾಕ್ಕೊಂಡು ಬರ್ತೀನಿ. ಈಗ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿದ್ದೀನಿ, ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಬಾಯ್ಲ್ಗೆ ಹಾಕಿದ್ದೀನಿ. ಇದೊಂದು ಮೋಸ್ಟ್ಲಿ ಒಂದು 15 to 20 ಮಿನಿಟ್ಸಲ್ಲಿ ಆಗುತ್ತೆ. ವಾಪಸ್ ಬಂದು ಚೆಕ್ ಮಾಡೋಣ. ಕುಕ್ ಆಗಿದೆ ಇದು. ಇವಾಗ ಇದಕ್ಕೆ ಸಾಸ್ ರೆಡಿ ಮಾಡಬೇಕೀಗ. ಆಗಿದೆ. ಇವಾಗ ತೆಗೆದ್ಬಿಟ್ಟು ಅದನ್ನು ಕೋಲ್ಡ್ ವಾಟ್ರಲ್ಲಿ ಸ್ವಲ್ಪ ಸಪ್ರೇಟ್ ಮಾಡಬೇಕು. ಅಲ್ಫ್ರೆಡೋ ಸಾಸ್ ನನ್ನ ಮಗಳು ಮಾಡ್ತಾ ಇದ್ದಾಳೆ ಇವಾಗ. ಅದಕ್ಕೆ ಬಟರ್ ಹಾಕಿದ್ದಾಳೆ. ಅದ್ರದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಬಟರು, ಆಮೇಲೆ ಚೀಸು, ಅಲ್ಲಿಗೆ ತೊಗೊಂಡು ಬಂದಿದ್ದಾಳೆ. ಮಿಲ್ಕು, ಪಾಸ್ತಾ ಕುಕ್ ಆಗಿದೆ. ಇದು ಪಾರ್ಮೆಸಾನ್ ಚೀಸು, ಇದು ಮಾಜರ ಚೀಸು. ಅದಷ್ಟು ಹಾಕ್ಬಿಟ್ಟು ಕ್ರೀಮಿ ಚೀಸ್ ಥರ ಮಾಡ್ತಾ ಇದ್ದಾಳೆ. ಸೊ ಇವಾಗ ಮಾಡಬೇಕು, ಅದೇ ಮಾಡ್ತಾ ಇರೋದು ಇವಾಗ. ಆಮೇಲೆ ಮಿಲ್ಕ್ ಹಾಕೋದು. ಬಟರ್ ಫುಲ್ಲಿ ಮೆಲ್ಟ್ ಆಗಿದೆ. ಸೊ ಇವಾಗ ಸ್ಲೋ ಆಗಿ ಮಿಲ್ಕ್ ಆ್ಯಡ್ ಮಾಡ್ತೀನಿ. ಬೇಸಿಕ್ ಬಟರ್ ಇರೋತ್ತಿಗೆನೆ ಗಾರ್ಲಿಕ್ ಹಾಕ್ಬಿಡ್ಬೇಕಾಗಿತ್ತು. ಏನಕ್ಕೆ? ಅವಾಗ ನಿನಗೆ ಇದಾಗ್ಬಿಟ್ಟು ಮಿಕ್ಸ್ ಆಗ್ತಾ ಇದೆ. ಗಾರ್ಲಿಕ್ ಪೌಡರ್ ತಗೊಂಬಂದ್ಲು, ಅದು ಇಟ್ಬಿಟ್ಟು. ಸೊ ಇವಾಗ ಅದನ್ನು ಹಾಕ್ತಾ ಇದ್ದಾಳೆ. ಸಾಕ್ಬಿಡು, ಓವರ್ ಬೇಡ. ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಮಿಕ್ಸ್ ಮಾಡ್ತಾ ಇದ್ದಾಳೆ. ಮಜಲ್ ಚೀಸ್ ಹಾಕ್ತಾ ಇದ್ದಾಳೆ. ಅದೇ ಕ್ರೀಮಿ ಕೊಡೋದೀಗ. ಈಗ ಇದನ್ನ ತಗೊಂಡು ಬಂದಿದ್ದಾಳೆ. ಸ್ವಲ್ಪ ಸಾಲ್ಟು, ರೆಡ್ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಇಟಾಲಿಯನ್ ಹರ್ಬ್ಸು, ಅದಷ್ಟು ಹಾಕ್ತಾ ಇದ್ದಾಳೆ. ಈಗ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಪಾಸ್ತಾ ಹಾಕಬೇಕು. ಎಂಡಲ್ಲಿ ಪಾರ್ಮೆಸಾನ್ ಚೀಸ್ ಹಾಕಬೇಕು. ಇಲ್ಲ, ಇವಾಗಲೂ ಪಾರ್ಮೆಸಾನ್ ಚೀಸ್ ಹಾಕಬೇಕು. ಹಾಕು. ಹಾಕು, ಅದು ಕುದ್ದಿರೋದು ಹಾಕು. ಸ್ವಲ್ಪ ಹಾಕು. ತುಂಬಾ ಹಾಕ್ಬೇಕು. ದೊಡ್ಡದು ಓಪನ್ ಇದೆ ಅದು. ಇದೇ ಮೇನು. ರಿಯಲ್ ಆಗಿ ಪಾರ್ಮೆಸಾನ್ ಫ್ಲೇಕ್ಸ್ ಹಾಕಬೇಕು, ಬಟ್ ಅದು ಮನೇಲಿಲ್ಲ. ಸೊ ಇದು ಹಾಕ್ಬೇಕು. ಇದು ಚಿಕನ್ ಮಾಡೋದು. ಬರೀ ಮಿಕ್ಸಿಂಗ್ ಆಗಬೇಕೀಗ. ಪಾಸ್ತಾ ಎಲ್ಲ ಆಯಿತು. ಕುಕ್ಕಾಗಿರೋ ಪಾಸ್ತಾ ಹಾಕಿರೋದ್ರಿಂದ ಜಾಸ್ತಿ ಹೊತ್ತೇನು ಹಾಕೋದು ಬೇಡ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಸಿ ಆಗಲಿ ಅಂತ ಇಡಬೇಕಷ್ಟೇ. ಸುಮ್ಮನೆ ಮಿಕ್ಸ್ ಮಾಡೋಕ್ಕೆ, ಆಮೇಲೆ ಸ್ವಲ್ಪ ಬಿಸಿ ಆಗೋಕ್ಕೆ, ಅದ್ರ ಫ್ಲೇವರ್ ಎಲ್ಲ ತಗೊಳ್ಳಿ ಅಂತೇಳಿ. ಅದಾದಮೇಲೆ ಆಫ್ ಮಾಡ್ಬೋದು. ನೀವು ಮಾಡ್ಕೊಳ್ಳಿ, ನಿಮ್ಮ ಮಕ್ಳ ಹತ್ರನೂ ಮಾಡಿಸಿ.
ಅವ್ರು ಇಷ್ಟಪಡ್ತಾರೆ. ಹಂಗೇ ನಿಮಗೆ ಬಾಂಡಿಂಗ್ ಟುಗೆದರ್ ಚೆನ್ನಾಗಿರುತ್ತೆ. ಮಕ್ಕಳ ಹತ್ರ ನೀವು ಮಾಡಿಸ್ಕೊಳ್ತಾ ನೀವು ಹೇಳ್ಕೊಡ್ತಾನೋ ಎಲ್ಲ ಜೊತೇಲಿ ಇದ್ದು ಮಾಡ್ತಾಯಿದ್ರೆ ಸೊ ಯಾವಾಗಿದ್ರೂ ಫ್ಯಾಮಿಲಿ ಜೊತೇಲಿ ಮಾಡೋದು ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೀವು ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ನಾವೇ ಮಾಡಿದ್ರೆ ಹೆಲ್ತಿಯಾಗೂ ಇರುತ್ತೆ. ಆಫ್ ಆಯಿತು. ಸ್ಟೋವ್ ಇವಾಗ ಅನ್ಲಾಕ್ ಮಾಡ್ತಾಯಿದ್ದೀವಿ. ಸಿಲಿಂಡ್ರನ್ನ ಅನ್ಲಾಕ್ ಮಾಡ್ತಾಯಿದ್ದೀವಿ. ಇನ್ನೂ ಸೈಡಲ್ಲಿ ಇರೋದು ಸೇಫ್ಟಿಗೆ. ಸೇಫ್ಟಿಗೆ ಸೈಡಲ್ಲಿ ಇಡೋದು. ಓಕೆ, ಬಾಯ್. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು ಶೆಲ್ಡ್ ಪಾಸ್ತಾ, ಹಾಟ್ ಪಾಸ್ತಾ, ಸ್ಯಾಂಡ್ವಿಚ್, ಇದು ಗಾರ್ಲಿಕ್ ಬ್ರೆಡ್, ಅದು ಟೀ, ಇದು ಅಲ್ಲಿ ಪಾಸ್ ಮಾಡ್ಬಿಟ್ಟು ಆ ಕಡೆ ಹೋಗಿ ಔಟಿಂಗ್ ಮಾಡ್ಕೊಂಡು ತಿಂತಾ ಇದ್ದೀವಿ ಔಟ್ಸೈಡೇನೆ.